ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇಲ್ಲಿಂದ ಹೋಗುವಾಗಲೇ ಹೆದರಿಕೆ ಆಗ್ತದೆ, ಎಲ್ಲಿಯಾದರೂ ಹಾವು ಇದೆಯಾ ಅಂತ. ಅಷ್ಟೊಂದು ಇದೆ ನೋಡಿ, ನೀರೆಲ್ಲ ಇದೆ. ಅಲ್ಲೇ ತೋಟಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ತೋರಿಸ್ತೀನಿ. ಇಲ್ಲಿ ಅಡಿಕೆ ಗಿಡ ನೆಟ್ಟಿದ್ದಾರೆ, ಅದನ್ನು ತೋರಿಸೋಕ್ಕೆ ಬಂದೆ ನೋಡಿ. ಇದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ನನಗೆ, ಆಗಲ್ಲ ಆಳ ಎಷ್ಟಿದೆ ಅಂತ ಇನ್ನೊಂದು ಸಲ ನಾನು ವಿಡಿಯೋ ಮಾಡುವಾಗ ಹೇಳ್ತೀನಿ. ಇದು ಮಧ್ಯದಲ್ಲಿ ಸ್ವಲ್ಪ ಎತ್ತರ ಆಗಿರಬೇಕು, ಗಿಡದ ಮಧ್ಯದಲ್ಲಿ. ಇನ್ನು ಇದಕ್ಕೆ ಸೊಪ್ಪೆಲ್ಲ ಹಾಕಲಿಕ್ಕಿದೆ, ಇಲ್ಲದಿದ್ದರೆ ಮಣ್ಣು ಅದಕ್ಕೆ ಹಿಡಿದುಕೊಂಡಿರ್ತದೆ. ಈಗ ಮಳೆಗಾಲ ಅಲ್ವಾ, ಹಾಗಾಗಿ ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ. ಇದು ಯಾಕೆ ಹೀಗೆ ತೋಟದ ಮಧ್ಯೆ ಇಟ್ಟಿದ್ದಾರೆ ಅಂದರೆ, ಈ ಅಡಿಕೆ ಮರಕ್ಕೆ ತುಂಬ ಟೈಮ್ ಆಯಿತು. ಸಾಧಾರಣ ಒಂದು 28-29 ವರ್ಷ ಆಗಬಹುದು, ಹಳೇದಾಯಿತು. ಇಲ್ಲಿ ಕೆಲವು ಕಡೆ ಬೂರು ಕಾಣ್ತಾ ಇದೆ, ಅದಂದರೆ ಗಾಳಿಗೆ ಬಿದ್ದದ್ದು. ತುಂಬ ಗಾಳಿತ್ತು, ಹಾಗಾಗಿ ಬಿದ್ದಿದೆ ಅಡಿಕೆ ಮರಗಳು. ಹಾಗೆ ಮಧ್ಯಕ್ಕೆ ನಾವು ಇವಾಗ ಬೇರೆ ಹೊಸ ಗಿಡ ನೆಡುವುದು. ಇದು ಹಳೆಯದಾಯಿತು, ಅದಕ್ಕೆ ಅದೆಲ್ಲ ಕೆಳಗೆ ಎಷ್ಟೋ ಕೆಳಗೆ ಬೀಳ್ತದೆ, ಇದು ಗಾಳಿಗೆಲ್ಲ. ಈ ಥರ ಚಿಕ್ಕ ಗಿಡ ಇದ್ದರೆ ಒಳ್ಳೆಯದು. ಗಿಡ ಮಾಡಿ ತುಂಬ ದಿನ ಆಯಿತು, ಅದಕ್ಕೆ ಇದು ಸ್ವಲ್ಪ ಬೆಳೆದಿದೆ. ಚಿಕ್ಕ ಗಿಡ ಇದ್ದರೆ ಒಳ್ಳೆಯದು. ಒಂದೊಂದು ಮರದ ನಡುವೆ ಹೀಗೆ ನೆಟ್ಟಿದ್ದಾರೆ. ಯಾಕೆಂದರೆ ಆ ಮರ ತೆಗೆಯುವಾಗ ಇದು ದೊಡ್ಡದಾಗುವಾಗ ಆ ಮರ ತೆಗಿತಾರೆ ಅನಿಸುತ್ತೆ. ಇಲ್ಲಿ ನೋಡಿ, ಹೀಗೆ ಇದು ಅಲ್ಲಿ ಬಂದರೆ ಇಲ್ಲಿ ಒಂದಿದೆ, ಇದರ ಮಧ್ಯದಲ್ಲಿ ಇದು ಇದೆ ಹಾಗೆ. ಮತ್ತು ಇಲ್ಲಿ ನೋಡಿ, ಇದರ ಮಧ್ಯದಲ್ಲಿ ಈ ಒಂದು ಗಿಡ ಇದೆ ನೋಡಿ. ಇದು ಎಷ್ಟು ಆಳ ಎಷ್ಟು ಅಗಲ ಅಂತ ಗೊತ್ತಿಲ್ಲ ನನಗೆ. ಇದು ಹೀಗೆ ಚೌಕಾಕಾರವಾಗಿ ಇರಬೇಕು, ಅಡಿಕೆ ಗುಂಡಿ. ಸ್ವಲ್ಪ ಗಿಡ ದೊಡ್ಡದಾಗಿದೆ, ಏನಾಗಲ್ಲ ಹಾಗೆ. ಮೊನ್ನೆ ಮೈಲ್ ತುತ್ತು ಸಿಂಪಡಣೆ ಮಾಡಿ ನೋಡಿ, ಎಲ್ಲ ಕಲರ್ ಬಿಳಿ ಇದೆ. ಇದಕ್ಕೆ ಬಿದ್ದರೂ ಏನು ವೇಸ್ಟ್ ಇಲ್ಲ. ಸೊಳ್ಳೆಗಳೆಲ್ಲನೂ ಇದ್ದರೆ ಕೀಟಗಳೆಲ್ಲ ಇದಾಗ್ತವೆ, ಕ್ರಿಮಿ ಕೀಟಗಳು ಸಾಯ್ತವೆ. ಇಲ್ಲದಿದ್ದರೆ ಅಡಿಕೆಗೆ ರೋಗ ಬರ್ತದೆ. ಅದಕ್ಕೆ ಹೀಗೆ ಇದ್ದರೂ ಏನೂ ಇದಿಲ್ಲ, ತೊಂದರೆ ಇಲ್ಲ. ಈ ಮರದ ಪಕ್ಕ, ಅಲ್ಲೊಂದು ಮರದ ಪಕ್ಕ ನಡುವಿನಲ್ಲಿ ಗಿಡ ಇದೆ. ಹಾಗೆಯೇ ಬೇರೆ ಕಡೆ ಎಲ್ಲ ಹಾಗೆಯೇ ನೆಟ್ಟಿದ್ದಾರೆ. ಇದಕ್ಕೆ ಇನ್ನು ಸೊಪ್ಪು ಎಲ್ಲ ಹಾಕಲಿಕ್ಕಿದೆ. ಅದರ ಬುಡಕ್ಕೆ ಸ್ವಲ್ಪ ಏನು ಹಾಕಿಯೇ ಗಿಡ ನೆಟ್ಟಿದ್ದು. ಇದರ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ, ಹೇಳ್ತೀನಿ ನಾನು. ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಅಡಿಕೆ ಗಿಡದ ಬಗ್ಗೆ ಮಾಹಿತಿ ಬೇಕಿದ್ದರೆ ಹೇಳ್ತೀನಿ ನಾನು. ಹಾಗೆ ಇಲ್ಲಿ ನೋಡಿ, ಒಂದು ಹಲಸಿನಕಾಯಿ ಎರಡಿದೆ. ಇದು ಅವತ್ತೊಂದು ಸಲ ತೋರಿಸಿದ್ದೇನೆ. ಇದು ಹಣ್ಣಾಗಿದೆ ಅಂತ ಗೊತ್ತಿಲ್ಲ. ಇದು ಅದರ ಈ ಮರದ ಮೇಲೆ ಮಲಗಿ ಬಿಟ್ಟಿದ್ದು ಹಲಸಿನಕಾಯಿ. ಇಲ್ಲೊಂದಿದೆ, ಎರಡೇ ಇರೋದು. ಇದು ಮರ ಬಿದ್ದಿದ್ದು ನೋಡಿ, ಮರ ಬಿದ್ದು ಈ ಥರ ಇದೆ, ಅಡ್ಡಕ್ಕಿದೆ ನೋಡಿ. ಅಲ್ಲಿ ತನಕ ಬಿದ್ದಿದೆ ಇದು.
ಇದರಲ್ಲಿ ಎಲೆಯಲ್ಲಿ ತಿಂಡಿ ಮಾಡಲಿಕ್ಕೆ ಆಗ್ತದೆ. ಇದರ ಎಲೆಯಲ್ಲಿ ಚೆನ್ನಾಗಿರುತ್ತೆ, ತಂಪು ಇದು. ಹಾಗೆ ಬೇರೆ ಏನಾದರೂ ಮಾಹಿತಿ ಬೇಕಿದೆ ಹೇಳ್ತೀನಿ ತೋಟದ ಬಗ್ಗೆ ಅಷ್ಟೇ, ಬೇರೆ ಏನೂ ಗೊತ್ತಿಲ್ಲ ನನಗೆ ಅಷ್ಟು. ತೋಟದ ಬಗ್ಗೆ ಸ್ವಲ್ಪ ಗೊತ್ತಿದೆ, ಗದ್ದೆ ಬಗ್ಗೆ ಕೂಡ ಸ್ವಲ್ಪ ಗೊತ್ತಿದೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.